ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು ನಿಮ್ಮ ಜೊತೆಗೆ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ನನಗಾಗಿರ್ತಕ್ಕಂಥ ಬ್ಯಾಡ್ ಎಕ್ಸ್ಪೀರಿಯನ್ಸು. ಏನಂದರೆ, ನಂದು ಒಂದು ಹೊಸ ರೇಷ್ಮೆ ಸೀರೆ ಇತ್ತು. ಅದೇನಾಗಿದೆ ಅಂದರೆ, ಒಂದೇ ಸಲ ನಾನು ಹುಟ್ಟಿದ್ದು ಅದು ಎಣ್ಣೆ ಕಲೆ ಆಗಿಬಿಟ್ಟಿತ್ತು. ಸರಿ, ಅದನ್ನು ಡ್ರೈ ವಾಶು ಕೊಡೋಣ ಅಂತ ನಾವು ಇಲ್ಲೇ JP ನಗರ ಸೌಖ್ಯ ಹಾಸ್ಪಿಟಲ್ ಬರುತ್ತಲ್ಲ, ಅದ್ರ ಬ್ಯಾಕ್ ಸೈಡ್ ಇದೆ ಅದು ಡ್ರೈ ಕ್ಲೀನ್ ಶಾಪು. ಅಲ್ಲಿಗೆ ತೊಗೊಂಡೋಗಿ ಕೊಟ್ಟೆ. ಆವಾಗ ಅವನು ನೋಡ್ಬಿಟ್ಟು ಹೇಳ್ದ, ಏನು ಅಂತ, ಡ್ರೈ ವಾಶ್ ಇದೆ ಅಂತ ಹೇಳಿದೆ. ಸರಿ, 3 days ಬಿಟ್ಟು ಬನ್ನಿ, ನಿಮ್ಮ ಸೀರೆ ಕೊಡ್ತೀನಿ, 300 rupees ಆಗುತ್ತೆ ಅಂತ ಬಿಲ್ ಕೊಟ್ಟ. ಓಕೆ ಅಂತ ಹೇಳಿ ನಾನು ಮನೆಗೆ ಬಂದೆ. ಮತ್ತೆ 3 days ಆದಮೇಲೆ ಮತ್ತೆ ನಾನು ಸೀರೆ ತೊಗೊಳೋದಕ್ಕೆ ಹೋದೆ. ಕೊಟ್ಟ ಅವನು, ಅಲ್ಲೇ ಚೆನ್ನಾಗಿ ಆಗಿದೆಯಾ ವಾಶ್ ಅಂತ ಹೇಳಿದೆ. ಆಯಿತು ಮೇಡಮ್, ಆಗಿದೆ ಅಂತ ಹೇಳಿದೆ. ಓಕೆ, ನಾನು 300 rupees ಪೇ ಮಾಡಿಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದು ಬಿಚ್ಚು ನೋಡಿದ್ರೆ ಕಲೆಗಳೆಲ್ಲ ಹಾಗೇ ಇದೆ. ನನಗೆ ಬೇಜಾರಾಯಿತು, ಇದೇನಪ್ಪ ಹೀಗೆ ಮಾಡಿದಾನಲ್ಲ ಅಂತ ಹೇಳಿಬಿಟ್ಟು ಮತ್ತೆ ತೊಗೊಂಡೋದೆ ಸೀರೆನ. ಆವಾಗ ಅವನು ಏನು ಹೇಳ್ದ, ಸೀರೆನೇ ಶೇಡ್ ಆಗಿದೆ ಮೇಡಮ್ ಅಂತ ಹೇಳ್ದ. ಹೊಸ ಸೀರೆ ಶೇಡ್ ಆಗಿರೋದನ್ನು ಏನಕ್ಕೆ ಕೊಡ್ತೀವಿ ಹೇಳಿ ಮತ್ತೆ? ನಾನು ಹೇಳಿದೆ, ಇದು ಹೊಸ ಸೀರೆ ತೊಗೊಂಡಿರೋದು ಅಂತ ಹೇಳಿದೆ. ಸರಿ ಆಯಿತು, ರೀವಾಶ್ ಮಾಡಿಕೊಡ್ತೀನಿ, ಕೊಟ್ಬಿಟ್ಟು ಹೋಗಿ ಒಂದು 2 days ಬಿಟ್ಟು ಬನ್ನಿ ಅಂತ ಹೇಳ್ದೆ. ಸರಿ ಅಂತ ಅಂದ್ಬಿಟ್ಟು ಒಂದು 2 days ಆದಮೇಲೆ ಮತ್ತೆ ಹೋದ್ವಿ. ಫಸ್ಟು ನನ್ನ ಹಸ್ಬೆಂಡ್ ಹೋದಾಗ ಏನು ಹೇಳ್ದ, ಸಂಜೆ ಹೊತ್ತು ಹೋದಾಗ ಕಾಫಿಗೆ ಹೋಗಿದ್ದೀನಿ ಅಂತ ಯಾವುದೋ ಒಂದು ಹುಡುಗನ ನಿಲ್ಲಿಸ್ಬಿಟ್ಟು ಹೋಗಿದ್ನಂತೆ. ಸರಿ ಪಾಪ, ಅವರು ಎಲ್ಲ ವಾಕೆಲ್ಲ ಮಾಡ್ಕೊಂಡು ಬಂದು ಮತ್ತೆ ಹೋದ್ಮೇಲೆ, ಇವತ್ತಲ್ಲ ನಾಳೆ ಕೊಡ್ತೀನಿ, ಶುಕ್ರವಾರ ಕೊಡ್ತೀನಿ ಅಂತ ಹೇಳಿದ್ನಂತೆ. ಸರಿ ಆಯಿತು, ಶುಕ್ರವಾರ ಕೊಡ್ತಾನೆ ಅಂತ ಅಂದ್ಬಿಟ್ಟು ಮನೆಗೆ ಬಂದರು. ಮತ್ತು ಆವತ್ತಿನ ದಿನ ನಾವು ಹೋಗಲಿಲ್ಲ, ಶುಕ್ರವಾರ ಹೋಗಲಿಲ್ಲ. ಮತ್ತು ಶನಿವಾರ ಹೋದ ನನ್ನ ಮಗ ಹೋದ. ಮಧ್ಯಾಹ್ನ ಹೋಗಿದ್ದಕ್ಕೆ ಮತ್ತೆ ಒಂದು ಹುಡುಗನ ನಿಲ್ಲಿಸ್ಬಿಟ್ಟು ಹೋಗಿದ್ನಂತೆ. ಊಟಕ್ಕೆ ಹೋಗಿದ್ದೀನಿ, 1 hour ಬಿಟ್ಟು ಬಂದು ಕೊಡ್ತೀನಿ ಅಂತ ಹೇಳ್ದ. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು 1 hour ಬಿಟ್ಟು ಹೋಗಲಿಲ್ಲ, 5 o'clock ಅಷ್ಟೊತ್ತಿಗೆ ಹೋಗ್ಬಿಟ್ಟು ಕೇಳಿದ್ದಕ್ಕೆ ಆಗಿದೆ ವಾಶು ತಗೊಳ್ಳಿ ಅಂತ ಕೊಟ್ಟಿದ್ದಾನೆ. ನನ್ನ ಮಗ ಅಲ್ಲೇನು ನೋಡಲಿಲ್ಲ, ಮತ್ತೆ ಮನೆಗೆ ತಗೊಂಡು ಬಂದ. ಮತ್ತೆ ಬಿಚ್ಚು ನೋಡಿದ್ರೆ ಏನು ವಾಶೇ ಮಾಡಿಲ್ಲ ಅವನು, ಹಾಗೇನೆ ಕೊಟ್ಟಿದ್ದಾನೆ ವಾಪಸ್ಸು ಸೀರೆನ. ಇದು ನನಗೆ ತುಂಬ ಸಿಟ್ಟು ಬಂತು. ಇದೇನು ಈ ಥರ ಮಾಡಿದಾನಲ್ಲ ಅಂತ ಹೋಗಿ ಕೊಟ್ಟರೆ ಅವನು ಹೇಳ್ತಾನೆ, ಮೊದಲೇ ಹೇಳಿದ್ನಲ್ಲ ಮೇಡಮ್, ಎಣ್ಣೆ ಕಲೆ ಹೋಗಲ್ವಲ್ಲ, ಅಲ್ಲ ಎಣ್ಣೆ ಕಲೆ ಹೋಗೋದೇ ಇಲ್ಲ ಅಂತ ವಾದಿಸ್ತಾನೆ ಅವನು. ನಾನು ಹೇಳಿದ್ದು, ನೀವು ಫಸ್ಟೇ ಹೇಳಬೇಕಿತ್ತಲ್ವ, ಸೀರೆ ಕೊಟ್ಟಾಗ್ಲೇ ಎಣ್ಣೆ ಕಲೆ ಹೋಗಲ್ಲ ಅನ್ನಂಗಿದ್ದಿದ್ರೆ ನಾವು ಯಾಕೆ ಕೊಡ್ತಿದ್ವಿ ಅಂತ ಕೇಳಿದ್ರೆ ಅವನು ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ನಿಮ್ಮ ದುಡ್ಡು ನೀವು ತೊಗೊಂಡೋಗಿ ನಿಮ್ಮ ಸೀರೆ ತೊಗೊಂಡು ಹೋಗಿ ಅಂತ ಹೇಳ್ತಾನೆ. ಈ ರೀತಿ ಮಾಡೋದಕ್ಕೆ ಅವ್ರು ಏನಕ್ಕೆ ಅಂಗಡಿ ಇಟ್ಕೋಬೇಕು ಅಂತ ನೋಡಿ. ಅದಕ್ಕೆ ಫ್ರೆಂಡ್ಸ್, ನೀವು ಯಾವುದೇ ಸೀರೆ ಕೊಟ್ಟರೆ, ಏನೇ ಬ್ಲ್ಯಾಂಕೆಟು ಏನೇ ಕೊಟ್ರು ಅಲ್ಲೇ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಯಾಕೆಂದರೆ ಕಾಸ್ಟ್ಲಿ ಸೀರೆ ಎಲ್ಲ ಕೊಟ್ಟಿರ್ತೀರ, ಹಾಗೆ ವಾಶ್ ಆಗಿದೆ ಅಂತ ಮನೆಗೆ ತಂದು ಇಟ್ಕೊಂಡ್ಬಿಟ್ಟು ಇನ್ನೊಂದು 6 months ಬಿಟ್ಟು ನೀವು ಉಟ್ಕೊಳ್ಳುವಾಗ ನೋಡಿದಾಗ ಕಲೆ ಹಾಗೇ ಇರುತ್ತೆ, ದುಡ್ಡು ಮೋಸ ಹೋಗಿರ್ತೀರ, ಕಲೆನೂ ಹಾಗೇ ಇರುತ್ತೆ ಅಂತಂದರೆ ಏನು ಪ್ರಯೋಜನ ಇಲ್ಲ ಅವ್ನ ಅಂಗಡಿ ಕೊಟ್ಟು. ಅದಕ್ಕೋಸ್ಕರ ನೀವು ಯಾವುದೇ ಪದಾರ್ಥ ಕೊಟ್ಟರು ಅಲ್ಲೇ ಚೆಕ್ ಮಾಡ್ಕೊಂಡು ತೊಗೊಂಡು ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ನನಗೆ ಅವನೇನು ವಾಶ್ ಮಾಡ್ಕೊಳ್ಳಿಲ್ಲ. ನಾನು 300 rupees ತೊಗೊಂಡು ವಾಪಸ್ಸೇ ಬಂದೆ ಮನೆಗೆ. ಅದು ನಾನು ಇಲ್ಲಿ ಮನೇಲಿ ನೋಡಿದ್ರಿಂದ, ನಾನು ಏನಾದರೂ ನೋಡಲಿಲ್ಲ ಅಂದರೆ ನನ್ನ 300 rupees ಹೋಗೋದು, ನನ್ನ ಕಾಸ್ಟ್ಲಿ ಸೀರೆನೂ ಹಾಗೆ ಹಾಳು ಮಾಡಿಟ್ಟಿರೋನು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಏನಂದರೆ, ನೀವು ತುಂಬ ಕೇರ್ಫುಲ್ ಆಗಿರಿ. ಇದು ಅಡ್ರೆಸ್ ಬಂದುಬಿಟ್ಟು, ಇದ್ರ ಹೆಸರು ಸಿಲ್ಕ್ ಕ್ಲಾತ್ ಕೇರ್ ಆ್ಯಂಡ್ ಡ್ರೈ ಕ್ಲೀನರ್ ಅಂತ. ಇದು ಸೌಖ್ಯ ಹಾಸ್ಪಿಟಲ್ ಹಿಂಭಾಗ ಬರುತ್ತೆ, JP ನಗರ, ಮೈಸೂರು. ನೋಡಿ, ನೀವು ಬಟ್ಟೆಗಳು ಕೊಡುವಾಗ ಕೇರ್ಫುಲ್ಲಾಗಿ ಕೊಟ್ಟು ಅಲ್ಲೇ ಒಂದ್ಸಲ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.